ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಕೃಷಿ ಋಷಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣಿ ದಾಸ್. ನಮ್ಮ ಕಾರ್ಯಕ್ರಮದ ಮುಖಾಂತರವಾಗಿ ಬೆಳೆಗಳ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ನೀಡ್ತಾ ಇದ್ದೀವಿ. ಅನ್ನದಾತರಿಗೆ ಮೊದಲನೇದಾಗಿ ನಮನಗಳನ್ನು ಸಲ್ಲಿಸ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೀವಿ. ವೀಕ್ಷಕರೇ, ಕಳೆದ ಹಲವಾರು ಸಂಚಿಕೆಯಲ್ಲಿ ನಾವು ನಿಮಗೆ ಹೇಳ್ತಾ ಬರ್ತಾ ಇದ್ದೀವಿ ಬೆಳೆಗಳನ್ನು ಯಾವ ರೀತಿ ಬೆಳಿಬೇಕಾಗತ್ತೆ, ಸೊಪ್ಪುಗಳನ್ನು ಹೇಗೆ ಬೆಳೆಯೋದು, ತರಕಾರಿಗಳನ್ನು ಹೇಗೆ ಬೆಳೆಯೋದು, ಧಾನ್ಯಗಳನ್ನು ಹೇಗೆ ಬೆಳೆಯೋದು, ಇದರ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ನಾವು ನಿಮಗೆ ನೀಡ್ತಾ ಹೋದ್ವಿ. ಇವತ್ತಿನ ಸಂಚಿಕೆಯಲ್ಲಿ ನಾವು ಔಷಧಿಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಔಷಧಿಗಳನ್ನು ಸಿಂಪಡಿಸಬೇಕಾಗತ್ತೆ ಬೆಳೆಗಳು ಚೆನ್ನಾಗಿ ಬರಬೇಕು ಅನ್ನೋದಾದರೆ. ಹಾಗಿದ್ರೆ ಸಾವಯವ ಗೊಬ್ಬರವನ್ನು ತಯಾರಿಸೋದು ಹೇಗೆ, ಮನೆಯಲ್ಲೇ ಇದನ್ನು ತಯಾರಿಸ್ಕೊಂಡು ಒಳ್ಳೆಯ ಬೆಳೆಗಳನ್ನು ಪಡ್ಕೊಳ್ಳೋದು ಹೇಗೆ, ಲಾಭಗಳನ್ನ ನೀವು ಗಳಿಸೋದು ಹೇಗೆ, ಇದರ ಕುರಿತಾಗಿ ಮಾಹಿತಿಯನ್ನು ಇವತ್ತಿನ ಕಾರ್ಯಕ್ರಮದ ಮುಖಾಂತರ ನೀಡಲಿಕ್ಕೆ ನಮ್ಮೊಟ್ಟಿಗೆ ಇದ್ದಾರೆ ಸಾವಯವ ಕೃಷಿ ತಜ್ಞೆ ಆದಂಥ ಶ್ರೀಮತಿ ಗೌರಮ್ಮ ಅವರು. ಮೊದಲನೇದಾಗಿ ಅವರನ್ನು ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಅಮ್ಮ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಕಳೆದ ಹಲವಾರು ಸಂಚಿಕೆಯಲ್ಲಿ ನಮಗೆ ಸೊಪ್ಪು ಬೆಳೆಯೋದು ಹೇಗೆ ಅಂತ ಹೇಳ್ಕೊಟ್ರಿ, ಧಾನ್ಯಗಳನ್ನು ಹೇಗೆ ಬೆಳೆಯೋದು ಅಂತ ಹೇಳ್ಕೊಟ್ರಿ, ತರಕಾರಿಗಳನ್ನು ಹೇಗೆ ಬೆಳೆಯೋದು, ಹುಳ ಆಗಬಾರ್ದು ಅಂದರೆ ಯಾವ ರೀತಿಯಾದಂಥ ಔಷಧಿಗಳನ್ನು ಸಿಂಪಡಿಸೋದು ಅಂತ ಹೇಳ್ಕೊಟ್ರಿ. ಸೊ ಇವತ್ತಿನ ಸಂಚಿಕೆಯಲ್ಲಿ ಸಂಪೂರ್ಣವಾಗಿ ಔಷಧಿ ಬಗ್ಗೆನೇ ಮಾತಾಡೋಣ. ಈಗ ನೀವು ಹೇಳಿದ್ರಿ ಸಾವಯವ ಔಷಧಿಗಳನ್ನು ಮನೆಯಲ್ಲೇ ನಾನು ತಯಾರಿಸ್ಕೊಳ್ತೀನಿ, ಸುಮಾರು ವರ್ಷಗಳಿಂದ ನಾನು ಅದನ್ನೇ ಮಾಡ್ಕೊಂಡು ಬಂದಿದ್ದೀನಿ ಅಂತ ಹೇಳಿದ್ರಿ. ಮೊದಲನೇದಾಗಿ ಔಷಧಿ ಬಗ್ಗೆ ಹೇಳೋದಾದರೆ ಯಾವ್ಯಾವ ರೀತಿಯಾದಂಥ ಔಷಧಿಗಳಿವೆ ಹೇಳಿ ಮೇಡಮ್. ಈಗ ದಶಪರ್ಣಿ ಮಾಡಿ ಇಟ್ಕೊಂತೀನಿ. ದಶಪರ್ಣಿ ಅಂದ್ರೆ ಅದಕ್ಕೆ 10 ತರದ ಎಲೆಗಳು ಬೇಕು. ಎಕ್ಕೆ, ಲಕ್ಕಿ, ತುಂಬೆ, ಮಾವು, ಹೊಂಗೆ, ಅರಳು, ಈ ತರದ್ದು ಬೇವಿನ ಎಲೆ, ಈ ತರದ್ದೆಲ್ಲ ನೇರಳೆ, ಈ ತರದ್ದೆಲ್ಲ 10 ತರದ ಎಲೆಗಳು ಹಾಕ್ತಿವಿ. ಒಂದು 200 ಲೀಟರ್ ಡ್ರಮ್ ತಗೊಂತೀವಿ. 10 ತರದ್ದು ಎಲ್ಲ ಒಂದೊಂದು 5-5 kg ಹಾಕ್ತಿವಿ. ಜಾಸ್ತಿ ಬೇಕಂದ್ರೆ 5-5 kg ಬೇಕು, ಕಮ್ಮಿ ಬೇಕಂದ್ರೆ 2-2 kg ಇದ್ರೆ ಸಾಕು. ಬೆಲ್ಲ 1 kg, ಸಗಣಿ 1 kg, ಹಸಿಮೆಣಸಿನ್ಕಾಯಿ ಚಟ್ನಿ 1 kg, ಶುಂಠಿ ಪೇಸ್ಟ್ 1 kg, ಬೆಳ್ಳುಳ್ಳಿ. ಅಂದ್ರೆ ಈಗ ಎಲೆಗಳು 5 kg ತಗೊಂಡ್ರೆ ಈ ಎಲ್ಲ 1 kg ತಗೊಬೇಕು. ಒಂದು ಅರ್ಧ kg ನಡೆಯುತ್ತೆ. ನನ್ಗೆ ಜಾಸ್ತಿ ಮಾಡ್ಕೊಂಡು ನಾನು ಡ್ರಮ್ನಲ್ಲಿ ಪ್ಯಾಕ್ ಮಾಡ್ಕೊಬೇಕು. 6 ತಿಂಗಳಿಗೊಂದ್ಸರಿ ಪ್ಯಾಕ್ ಮಾಡ್ಕೊಬೇಕು. ನೀವೀಗ ಇದನ್ನ ಮಾಡ್ಕೊಂಡ್ರೆ 5 kg ಅಷ್ಟು ಎಲೆಗಳನ್ನ ಹಾಕೊಂಡ್ರೆ 6 ತಿಂಗಳು ಉಪಯೋಗಿಸ್ಬೋದು. 6 ತಿಂಗಳು ಉಪಯೋಗಿಸ್ತೀವಿ ನಾವು ಅದನ್ನ. 6 ತಿಂಗಳು ಅಂದ್ರೆ ಬೆಲ್ಲ, ಸಗಣಿ, ಗೋಮೂತ್ರ, ಮತ್ತೆ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ವೀಳ್ಯದೆಲೆ, ಈ ತರದ್ದು ಎಲ್ಲ ಏನೇನ್ ಬೇಕು ಅಂತ ಎಲ್ಲ ತಗೊಂಡು ಅದ್ರಲ್ಲಿ ಹಾಕಿದಾಗ ತರದ್ ನೀರು 200 ಲೀಟರ್ ಡ್ರಮ್ಗೆ ಇವೆಲ್ಲ ಹಾಕ್ಬಿಟ್ಟು ನೀರ್ ಹಾಕ್ಬೇಕು. ನೀರ್ ಹಾಕ್ಬಿಟ್ಟು ಆಮೇಲೆ ಸ್ವಲ್ಪ 42 ದಿನ ಅದು ಇಡಬೇಕು. 40 ದಿನ ಅಂದ್ರೆ ಡೈಲಿ ರೊಟೇಟ್ ಮಾಡ್ತಾ ಇರ್ಬೇಕು. ತಿರುಗಿಸ್ತಾ ಇದ್ದಾಗ 3 ದಿವಸ ಹಂಗೆ ಬಿಟ್ಟು ಆಮೇಲೆ ರೊಟೇಟ್ ಮಾಡ್ತಾ ಇದ್ದಾಗ ಮತ್ತೆ 45 ದಿನ ಆದ್ಮೇಲೆ ನಾವ್ ಎಲ್ಲಾ ತರದ್ದು ಉಪಯೋಗಿಸ್ಬೋದು. ಅದಕ್ಕೆ ಎಲ್ಲಾ ಬೆಳೆಗಳ್ಗೂ ಅಂದ್ರೆ ಎಷ್ಟು % ಅಂತಂದ್ರೆ ಒಂದು 20 ಲೀಟರ್ ಡ್ರಮ್ಗೆ ಅದು ಒಂದು 300 ml ಹಾಕ್ಬೇಕು. 200 ಲೀಟರ್ ಡ್ರಮ್ಗೆಲ್ಲ ಹಾಕಿ ಪ್ಯಾಕ್ ಮಾಡಿರ್ತೀವಿ ಅಂದ್ಕೊಳ್ರಿ. ಮುಳುಗೋಷ್ಟು ನೀರ್ ಹಾಕ್ಬೇಕು. ಅದನ್ನ ನಾವು ಗಿಡಗಳ ಬೆಳವಣಿಗೆ ನೋಡ್ಕೊಂಡು ಸಿಂಪರಣೆ ಮಾಡ್ಬೇಕು. ಇಲ್ಲ ಇವ್ರು ಹೇಳಿದ್ರಲ್ಲ ಬಿಡು ಅಂದ್ಬಿಟ್ಟು ಲೀಟರ್ ಗಟ್ಟೆ ಹಾಕೊಂಡ್ರೆ ಅಂದ್ರೆ ಎಲ್ಲ ಒಣಗೋಗುತ್ತೆ. ಅದರಿಂದ ಸಣ್ಣ ಬೆಳೆಕ ಒಂದು ಅರ್ಧ ಲೀಟರ್ 20 ಲೀಟರ್ಗೆ ಅರ್ಧ ಲೀಟರ್ ಇಲ್ಲ ಒಂದು 100 ml ಹಾಕೊಂಡ್ರು ನಡೀತದೆ. 20 ಲೀಟರ್ಗೆ ಬರೀ 100 ml ಇದು ಎಲ್ಲದು ಅದ್ರಲ್ಲಿ ಬಿದ್ದಿರುತ್ತಲ್ಲ. ಸಾಸಿವೆನೂ ಹಾಕ್ಬೋದು, ಸಾಸಿವೆ ಪುಡಿ ಮಾಡಿ ಹಾಕ್ಬೋದು, ತೊಂದ್ರೆ ಏನಿಲ್ಲ. ಅದ್ ಹಾಕಿದಾಗ ಅದನ್ನು 20 ಲೀಟರ್ ನೋಡ್ಕೊಂಡು ನಾವು ಬೆಳವಣಿಗೆ ನೋಡ್ಕೊಂಡು ನಾವು ಸಿಂಪರಣೆ ಮಾಡ್ಬೇಕು. ಬೆಳವಣಿಗೆ ನೋಡ್ಕೊಂಡು ಅಂದ್ರೆ ವಾತಾವರಣ ವೈಪರೀತ್ಯ ಮೇಲೇನು ನಾವು ಸಿಂಪರಣೆ ಮಾಡ್ಬೇಕಾಗ್ತದೆ. ಬಿಸಿಲು ಜಾಸ್ತಿ ಇದ್ದಾಗ ಸ್ಪ್ರೇ ಕೊಟ್ಬಿಡೋದು, ನೈಟ್ ಒಂಥರ ಸ್ಪ್ರೇ ಕೊಟ್ಬಿಡೋದು. ಜಾಸ್ತಿ ನೈಟ್ ಇದೆ ಬಿಡಿ, ಚಳಿ ಇದೆ ಬಿಡ್ರಿ ಅಂತಂದ್ಬಿಟ್ಟು ಸ್ಪ್ರೇ ಕೊಟ್ಟಾಗ ಅದು ತಪ್ಪಾಗುತ್ತೆ. ಸರಿ, ಈಗ ಮಧ್ಯಾಹ್ನ ಬಿಸಿಲು ಜಾಸ್ತಿ ಬರುತ್ತೆ ಅನ್ಕೊಡ್ರಿ, ಆ ಬಿಸಿಲು ಜಾಸ್ತಿ ಬಂದಾಗ ಅದು ತಪ್ಪಾಗುತ್ತೆ. ಬೆಳಗ್ಗೆ ಸಂಜೆ ಸ್ಪ್ರೇ ಕೊಟ್ರೆ ಉತ್ತಮ. ಎಷ್ಟು ದಿನ ಕೊಡ್ಬೇಕು ಅಂದ್ರೆ ಬೆಳೆ ಮೇಲೆ ಡಿಪೆಂಡ್ ಅಂತ ಹೇಳಿದ್ರಿ. ಯಾವ್ಯಾವ ಬೆಳೆಗೆ ಯಾವ್ಯಾವ ರೀತಿ ಕೊಡ್ಬೇಕು ಅನ್ನೋದು ಗೊತ್ತಿರಬೇಕು. ಭೂಮಿಗೆ ಸ್ಪ್ರೇ ಕೊಟ್ರು ಪರವಾಗಿಲ್ಲ, ಆಮೇಲೆ ಕೊಡ್ಬೋದು. ಭೂಮಿಗೂ ಕೊಡ್ಬೋದು, ಆರೋಗ್ಯವಾಗಿರುತ್ತೆ ಭೂಮಿ. ಎಲ್ಲಾ ಭೂಮಿ ಶೃಂಗಾರ ಮಾಡಿ ಬೆಳೆ ಬೀಳ್ತಾ ಟೈಮ್ ಭೂಮಿಗೆ ಸ್ಪ್ರೇ ಕೊಟ್ಟಾಗ ಚೆನ್ನಾಗಿರುತ್ತೆ ಭೂಮಿ. ಮತ್ತೆ ಬೆಳೆ ಬಂದು ನಾವು ಸರಾಸರಿ 4 ದಿವಸಕ್ಕೆ ಒಂದೊಂದ್ಸರಿ ಅಂದ್ರೆ ಬದಲಾಯಿಸ್ಕೊಂಬೇಕು. ದಶಪರ್ಣಿ ಒಂದ್ಸರಿ, ಹುಳಿ ಮಜ್ಜಿಗೆ ಒಂದ್ಸರಿ, ಮಜ್ಜಿಗೆ, ಗಿಣ್ಣಾಲು ಎಲ್ಲಾದ್ರೂ ಗಿಣ್ಣಾಲ್ ಸಿಗುತ್ತೆ, ಗಿಣ್ಣಾಲ್ ಒಂದ್ಸರಿ, ಸಾಸಿವೆ ಮತ್ತು ಇದು ಬೆಳ್ಳುಳ್ಳಿ. ಸಾಸಿವೆ 1 kg ಆದ್ರೆ ಬೆಳ್ಳುಳ್ಳಿ 1 kg,
ಅದನ್ನ ನೆನೆಹಾಕ್ಬಿಟ್ಟು ಅದನ್ನ ಗ್ರೈಂಡರ್ ಮಾಡ್ಕೊಂಡು ಅದನ್ನು ನೆನೆಸ್ಬಿಟ್ಟು ಅದನ್ನು ಸ್ಪ್ರೇ ಕೊಟ್ರೆ ಒಂದ್ 100 ಲೀಟರ್ಗೆ ಆಗುತ್ತೆ. 1 kg ಸಾಸಿವೆ, 1 kg ಬೆಳ್ಳುಳ್ಳಿ ರೆಡಿ ಮಾಡ್ಕೊಂಡು ಒಂದು 10 ದಿವಸ ಊರ ಹಾಕ್ಬಿಟ್ಟು ಅದನ್ನ ಪೌಡರ್ ಗ್ರೈಂಡರ್ಗೆ ಹಾಕ್ಬಿಟ್ಟು ಒಂದು ಮಡಿಕೆನಲ್ಲಿ ಇಟ್ಟು, ಇಲ್ಲ ಮಡಿಕೆನಲ್ಲೋ ಇಂದ್ರಲ್ಲಾದ್ರೂ ಪರವಾಗಿಲ್ಲ, ತಿರ್ಗಿಸ್ತಾ ಅದನ್ನ ರೆಡಿ ಮಾಡ್ಕೊಂಡಾಗ ಅದನ್ನ ಸ್ಪ್ರೇ ಕೊಡ್ಬೇಕು. ಅಂದ್ರೆ ಅದಕ್ಕೆ ದೈತಿನ್ ಏನ್ ಕೆಲಸ ಮಾಡುತ್ತಾ ಅದ್ರಲ್ಲಿ ಕೆಲಸ ಮಾಡುತ್ತೆ ಅದು. ಓಕೆ, ಅಂದ್ರೆ ಮಿನಿಮಮ್ 6 ತಿಂಗಳು ಇದನ್ನ ಸ್ಟೋರ್ ಮಾಡಿ ಇಟ್ಕೊಳ್ಬಹುದು. 6 ತಿಂಗಳು ಸ್ಟೋರ್ ಮಾಡ್ಬೋದು, ನೆರಳಲ್ಲಿ ಇಟ್ಕೊಬಹುದು, ಏನ್ ತೊಂದ್ರೆ ಇಲ್ಲ. ಮತ್ತೆ ಇನ್ನೊಂದು ದತ್ತೂರಿ ಗಿಡ, ಡೋನಿ ಜಾಸ್ತಿ ಬೀಳುತ್ತಂದ್ರೆ ಎಷ್ಟು ದತ್ತೂರಿ ಗಿಡ ತಗೊಂತೀರಾ ಅಷ್ಟೇ ತೂಕದ ಮಜ್ಜಿಗೆ ಹಾಕ್ಬೇಕು. ಎಲ್ಲ ಕಟ್ ಮಾಡ್ಬಿಟ್ಟು ಮಜ್ಜಿಗೆ ಹಾಕಿದಾಗ ನಮ್ಗೆ ಡೋನಿ ಅಂತ ಬೀಳುತ್ತದು. ಗಿಡ ಕಾಯಿಗಳೆಲ್ಲ ಮುಗ್ಗುತ್ತವೆ, ಉದ್ರೋಗ್ಬಿಡ್ತವೆ. ಹೀರೆಕಾಯಲ್ಲಿ ಇರ್ಬೋದು, ಕಾಯಿಗಳೆಲ್ಲ ಚಳಿಗಾಲ ಬಂದಾಗ ಆ ಕಾಯಿಲೆ ಜಾಸ್ತಿ ಬರುತ್ತೆ ಬೆಳೆಗಳಿಗೆ. ಅದು ಮಾಡಿ ಇಟ್ಟುಕೊಂಡಾಗ 21 ದಿನ ಆದ್ಮೇಲೆ ಅದನ್ನ ಬಳಸಿದಾಗ ಅದನ್ನು ಕಂಟ್ರೋಲ್ ಬರುತ್ತೆ. ಮತ್ತೆ ಮುಲ್ಲಂಗಿನಲ್ಲಿ ಜಾಸ್ತಿ ಹುಳು ಕಾಣಿಸ್ತದೆ. ಮುಲ್ಲಂಗಿನಲ್ಲಿ ಹುಳು ಬಿದ್ದಾಗ ಆ ಹುಳುಕೂನು ಸೀಗೆಕಾಯಿ, ಗೋಮೂತ್ರ ಬೆಳಗ್ಗೆ ನಾವು ಸ್ಪ್ರೇ ಕೊಡ್ಬೇಕಂದ್ರೆ ಸಂಜೆನೆ 1 kg ಸೀಗೆಕಾಯಿ, 4 ಲೀಟ್ರು ಗೋಮೂತ್ರ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡು ಅದನ್ನ ಮಿಕ್ಸ್ ಮಾಡಿ 200 ಲೀಟರ್ ನೀರ್ಗೆ ಆಗುತ್ತೆ ಅದು. ಅದನ್ನ ನಾವು ಸ್ಪ್ರೇ ಕೊಡುವುದು ಪರವಾಗಿಲ್ಲ. ತಿರ್ಗಿ ಇನ್ನೂ ನಮ್ಗೆ ಹೆಚ್ಚು ಬೇಕು ಅಂದಾಗ ಹಾಲು ಮೆಣಸು ಹಾಕ್ಬೋದು, ಅದೇನ್ ತೊಂದ್ರೆ ಇಲ್ಲ. ಸರಿ, ಇಲ್ಲ ಯೂರಿಯಾ ಕಮ್ಮಿ ಅದೇ ಅಂದಾಗ ಮಳೆಗಾಲದಲ್ಲಿ ಯೂರಿಯಾ ಪ್ರಕೃತಿಯಾಗಿ ಸಿಗುತ್ತೆ, ಬೇಸಿಗೆನಲ್ಲಿ ಯೂರಿಯಾ ಸಿಗಲ್ಲ ನಮ್ಗ. ಆದ್ರಿಂದ ಗೋಮೂತ್ರ ಇನ್ನೊಂದು 15 ದಿವಸಕ್ಕೆ ಒಂದೊಂದ್ಸರಿ ಗೋಮೂತ್ರ ಕೊಟ್ರೆ ಯೂರಿಯಾ ಸರಿ ಹೋಗುತ್ತೆ. ಓಕೆ, ಅಂದ್ರೆ ಗೋಮೂತ್ರನ ಡೈರೆಕ್ಟ್ ಆಗಿ ಸಿಂಪಡಿಸಬಾರ್ದು, ನೀರು ಮಿಕ್ಸ್ ಮಾಡ್ಕೊಂಡು ಸಿಂಪಡಣೆ. ಮತ್ತೆ 1 ಲೀಟರ್ ಗೋಮೂತ್ರಕ್ಕೆ ಎಷ್ಟು ನೀರನ್ನ ಮಿಕ್ಸ್ ಮಾಡ್ಬೇಕಾಗುತ್ತೆ? ನಾನೀಗ 1 ಲೀಟರ್ ಇದಕ್ಕ ನಾನು ದೊಡ್ಡ ಬೆಳೆಕಾದ್ರೆ 10 ಲೀಟರ್ ನೀರ್ ಮಿಕ್ಸ್ ಮಾಡ್ಕೊಂತೀನಿ. ಬೆಳೆಗಳ ಮೇಲೆ ಬೆಳೆಗಳಕ್ಕ. ಇನ್ನ ದೊಡ್ಡ ಬೆಳೆಗಳಕಾದ್ರೆ, ಸಣ್ಣ ಬೆಳೆಗಳಕಾದ್ರೆ 20 ಲೀಟರ್ ನೀರ್ ಮಿಕ್ಸ್ ಮಾಡ್ಕೊಂತೀನಿ. ಆ ತರ ಮಾಡ್ಕೊಂತೀವಿ. ಕಳನಾಶಕ ತಯಾರು ಮಣ್ಣಲ್ಲೇ ಮಾಡ್ಕೊಂತೀವಿ ನಾವು. ಕಳನಾಶಕ ಬೇಕು ಅಂದಾಗ ಗೋಮೂತ್ರ, ಉಪ್ಪು, ಬರೀ ಗೋಮೂತ್ರ 20 ಲೀಟ್ರು, ಅದಕ್ಕೊಂದು ಉಪ್ಪು 5 ಲೀಟ್ರ್ 10 ಲೀಟ್ರ್ ಮಿಕ್ಸ್ ಮಾಡ್ಕೊಬೇಕು. ಪಚ್ಚಕರ್ಪೂರ ಹಾಕೊಂಡು ಮಳೆ ಮಾಮೂಲಿ ಕಳೆನಾಶಕ ಸ್ಪ್ರೇ ಕೊಟ್ಟಾಗ ಎಲ್ಲ ಹುಲ್ಲೆಲ್ಲ ಒಣಗೋಗ್ಬಿಡುತ್ತೆ. ಬರೀ ಗೋಮೂತ್ರನು ಬಿಟ್ರು ಪರವಾಗಿಲ್ಲ, ಒಣಗೋಗ್ಬಿಡುತ್ತೆ. ಅಂದ್ರೆ ನೀರ್ ಮಿಕ್ಸ್ ಮಾಡದೆ ನಾವು ಇಟ್ಕೊಬೇಕು. ಓಕೆ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಔಷಧಿಗಳನ್ನ ನೀವು ಮನೆಯಲ್ಲಿ ಹೇಗೆ ತಯಾರು ಮಾಡ್ಕೊಳ್ಬೇಕು ಅನ್ನೋದನ್ನ ನಾವು ತಿಳಿಸ್ಕೊಡ್ತಾ ಇದ್ದೀವಿ. ಹುಳಗಳಾಗಬಾರ್ದು, ಧಾನ್ಯಗಳಲ್ಲಿ ಅಥವಾ ಸೊಪ್ಪು ತರಕಾರಿ ಬೆಳೆಯುವಾಗ ಹುಳುಗಳಾಗುತ್ತೆ. ಅದಾಗಬಾರ್ದು ಅಂದರೆ ಕೆಲವೊಂದು ಔಷಧಿಗಳನ್ನು ಸಿಂಪಡಿಸಬೇಕಾಗತ್ತೆ. ಕಾಲಕ್ಕೆ ಸರಿಯಾಗಿ ಔಷಧಿಗಳನ್ನು ಸಿಂಪಡಿಸೋದ್ರಿಂದ ಆ ರೋಗದಿಂದ ಮುಕ್ತಿಯನ್ನು ಪಡ್ಕೊಳ್ಬಹುದು. ಹಾಗಿದ್ರೆ ಯಾವ ರೀತಿಯ ಔಷಧಿಯನ್ನು ನೀವು ಮನೆಯಲ್ಲಿ ತಯಾರಿಸ್ಕೊಳ್ಬಹುದು ಅನ್ನೋ ಒಂದು ಐಡಿಯಾನ ನಾವು ನಮ್ಮ ಕಾರ್ಯಕ್ರಮದ ಮುಖಾಂತರವಾಗಿ ನಿಮಗೆ ನೀಡ್ತಾ ಇದ್ದೀವಿ. ಇವ್ರು ಹೇಳಿದ್ರು ಸುಮಾರು 10 ಎಲೆಗಳನ್ನು ಉಪಯೋಗಿಸ್ಕೊಂಡು 200 ಲೀಟ್ರಿಗೆ ಹಾಕಬೇಕಾಗತ್ತೆ. ಸುಮಾರು 10 ರೀತಿಯ ಎಲೆಗಳು, 200 ಲೀಟ್ರ್ ನೀರು, ಆಮೇಲೆ ಅದಕ್ಕೆ ಏನು ಮಿಕ್ಸ್ ಮಾಡಬೇಕು ಅಂತ ಗೋಮೂತ್ರ, ಬೆಲ್ಲ 1 kg, ಸಗಣಿ 1 kg, ಮತ್ತೆ ಸಾಸಿವೆ ಪೌಡ್ರು ಮಿಕ್ಸ್ ಮಾಡ್ಬೋದು. ಇಲ್ಲಾಂದ್ರೆ ಬೆಳ್ಳುಳ್ಳಿ, ಶುಂಠಿ, ವೀಳ್ಯದೆಲೆ, ಈ 10 ಥರದ ಎಲೆಗಳು 5-5 kg ಹಾಕಬಹುದು. ಓಕೆ, ಇದಷ್ಟನ್ನು ನೀವು ಸ್ಟೋರ್ ಮಾಡಿ ಇಟ್ಕೊಳ್ಬಹುದು. ಸುಮಾರು 6 ತಿಂಗಳ ಕಾಲ ನೀವು ಅದನ್ನ ಇಟ್ಕೊಳ್ಬಹುದು. 6 ತಿಂಗಳ ನಂತರ ಅದು ಎಕ್ಸ್ಪೈರ್ ಆಗುತ್ತಾ, ಅದನ್ನ ಯೂಸ್ ಮಾಡಬಹುದು ಅಥವಾ ಯೂಸ್ ಮಾಡದೇ ಇರ್ಬೇಕು? ನೆರಳಲ್ಲಿ ಇಟ್ಟಿದ್ರೆ ಯೂಸ್ ತೊಂದರೆ ಇಲ್ಲ. ಓಕೆ, ಸೊ 6 ತಿಂಗಳ ನಂತರವೂ ಕೂಡ ಆ ಔಷಧಿಯನ್ನು ನೀವೇನು ತಯಾರು ಮಾಡ್ಕೊಂಡಿರ್ತೀರಾ ಆ ಔಷಧಿಯನ್ನು ಉಪಯೋಗಿಸ್ಬೋದು. ಆ ಔಷಧಿಯನ್ನು ತಯಾರು ಮಾಡ್ಕೊಂಡಿರುವಂಥ ಔಷಧಿಯನ್ನು ಡೈರೆಕ್ಟಾಗಿ ಸಿಂಪಡಿಸೋಕ್ಕೆ ಅವಕಾಶ ಇರೋದಿಲ್ಲ. ಅದಕ್ಕೆ ಮತ್ತೆ ನೀರನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ನೀವು ಯಾವ ರೀತಿಯಾದಂಥ ಬೆಳೆಗೆ ಅದನ್ನು ಸಿಂಪಡಿಸ್ತಾ ಇದ್ದೀರಾ ಅನ್ನೋದನ್ನು ನೋಡಿಕೊಂಡು ಅದರ ಆಧಾರದ ಮೇಲೆ ನೀವು ಅದನ್ನು ನೀರನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಇನ್ನು ನೀವು ಹೇಳಿದ್ರಿ ಏನೋ ಹಾಲನ್ನು ಕೂಡ ಉಪಯೋಗಿಸ್ತೀವಿ ಅಂತ ಹೇಳಿ. ಹಾಲು ಅಂದರೆ ನಾವು ಕುಡಿಯೋಕ್ಕೆ ಉಪಯೋಗಿಸ್ತೀವಿ ಅಂತ ಇತ್ತು, ಬಟ್ ಅದನ್ನು ಔಷಧಿ ರೂಪವಾಗಿ ಉಪಯೋಗಿಸ್ತಾರೆ ಅಂತ ನಮ್ಗೆ ಗೊತ್ತಿರಲಿಲ್ಲ. ಅದನ್ನು ಯಾವ ಬೆಳೆಗೆ ಉಪಯೋಗಿಸ್ಬೋದು ಹಾಗಿದ್ರೆ? ಮೇಡಮ್, ಎಲ್ಲಾ ಬೆಳೆಗಳಿಗೂ ಬಳಸ್ಬೋದು. ನಾವು ಗಿಣ್ಣಾಲ್ ಸಿಗುತ್ತೆ ನಮ್ಗೆ, ಎಲ್ಲಾ ಬೆಳೆಗಳಿಗೂ ಬಳಸಿದಾಗ ಅದು ಹೂ ಚೆನ್ನಾಗಿ ಕಚ್ಚುತ್ತೆ, ಗಿಡ ಹೆಲ್ದಿ ಆಗಿರುತ್ತೆ. ಈ ಗಿಣ್ಣಾಲ್ ತಿಂದ್ರೆ ಮನುಷ್ಯ ಏನೇನೋ ಅದರಲ್ಲಿ ಏನೇನೋ ಅಂಶ ಇರುತ್ತೆ ಅಂತ ಹೇಳ್ತಾರೆ. ನಾವು ಜಾಸ್ತಿ ಆದಾಗ ಗಿಡಕ್ಕೆ ಸ್ಪ್ರೇ ಕೊಟ್ಬಿಡ್ತೀವಿ. ಮೊದಲನೇ ಹಾಲು ಬಂದಾಗ ಮನೆಗೆ ಎಷ್ಟು ಬೇಕು ಅಷ್ಟು ಬಳಸ್ಕೊಂತೀವಿ, ನಾಟಿ ಹಸುಗಳ ಹಾಲು. ಉಳಿದಿದ್ದೆಲ್ಲ ಬೆಳೆಗಳಿಗೆ ಸ್ಪ್ರೇ ಕೊಟ್ಬಿಡ್ತೀವಿ. ಅದನ್ನ ಡೈರೆಕ್ಟ್ ಸ್ಪ್ರೇ ಮಾಡೋದ? ಅದಕ್ಕೆ ನೀರ್ ಮಿಕ್ಸ್ ಮಾಡ್ಕೊಬೇಕು. ಎಲ್ಲದಕ್ಕೂ ನೀರ್ ಮಿಕ್ಸ್ ಮಾಡ್ಕೊಂಡು ಸ್ಪ್ರೇ ಕೊಡ್ಬೇಕು. ಓಕೆ, ಈಗ ಅದನ್ನ ಸೊಪ್ಪುಗಳು ಬೆಳಿಬೇಕಾದ್ರೆ ಬೆಳಿಬಹುದು.
ಮಾಡಬಹುದು. ಇನ್ನು ಚೆನ್ನಾಗಿ ಸೊಪ್ಪುಗಳು ಬೆಳಿತವೆ, ಇನ್ನ ಬೇಗ ಬರ್ತವೆ. ಓಕೆ. ಇನ್ನು ನೀವು ಹೇಳಿದ್ರಿ ಗೋಪುಕಾಮೃತ ಅನ್ನೋದನ್ನು ಕೂಡ ಮನೆಯಲ್ಲಿ ಮಾಡ್ತೀನಿ ಅಂತ, ಅದನ್ನ ಹೇಗೆ ಮಾಡ್ತೀರಾ? ಹೊರ್ಗಡೆಯಿಂದ ನಾನು ಎಪ್ಪು ತತ್ತೀನಿ, ಒಂದ್ 2 ಲೀಟರ್ ಹೊರ್ಗಡೆಯಿಂದ, ಅದು ರೈತರ ಹತ್ರ ಸಿಗುತ್ತೆ. ಅದು ಒಂದ್ 2 ಲೀಟರ್ ಎಪ್ಪು ತಗೊಂಬಂದ್ಬಿಟ್ಟು ಅದಕ್ಕೆ 2 kg ಸಾವಯವ ಬೆಲ್ಲ ಹಾಕ್ಬೇಕು. 2 ಲೀಟರ್ ನಾಟಿ ಹಸು ಹುಳಿ ಮಜ್ಜಿಗೆ, ಈಗ ಅದನ್ನ ಹಾಕಿ 200 ಲೀಟರ್ ನೀರ್ ಹಾಕ್ಬಿಟ್ಟು ತುಂಬಿಸಿಟ್ಬಿಟ್ಟು ಆಮೇಲೆ ಡೈಲಿ ರೊಟೇಟ್ ಮಾಡ್ತಾ ಇರ್ಬೇಕು. ಅದನ್ನ ತಿರುಗಿಸ್ತಾ ಇದ್ದಾಗ ಆಮೇಲೆ ಅದನ್ನ ಒಂದು 10 ದಿವಸ ಆದ್ಮೇಲೆ 40 ದಿವಸದ ಒಳಗಡೆನೆ ಮುಗಿಸ್ಬೇಕು ಡ್ರಮ್ಮು. 40 ದಿವಸದ ಒಳಗಡೆ ಡ್ರಮ್ ಖಾಲಿ ಆಗೋಗ್ಬಿಡುತ್ತೆ. ತಿರ್ಗಾ ಅದ್ರಲ್ಲಿ 5 ಲೀಟರ್ ಮಡಗ್ಬೇಕು ನಾವು. ತಿರ್ಗಾ ಪುನಃ ಅದಕ್ಕೆ 2 kg ಬೆಲ್ಲ, 2 ಲೀಟರ್ ಹುಳಿ ಮಜ್ಜಿಗೆ, ಮತ್ತೆ ನೀರು. ಆ ಭೂಮಿಗೆ ನಾವು ಸ್ಪ್ರೇ ಕೊಡ್ತಾ, ಭೂಮಿಗೆ ಬುಡಗಳ ಹತ್ರ ಬಿಡ್ತಾ ಹೋದಾಗ ಬೆಳೆ ಚೆನ್ನಾಗಿ ಬರುತ್ತೆ, ಸೊಪ್ಪುಗಳು ಚೆನ್ನಾಗಿ ಬರ್ತದೆ. ಸ್ಪ್ರೇನು ಕೊಡ್ಬೋದು, ಮತ್ತೆ ಭೂಮಿಗೆ ಬುಡಕ್ಕೂ ಹಾಕ್ಬೋದು. ಓಕೆ. ಅಂದ್ರೆ ಕಳಕಳ ಅಂತ ಬರ್ತಿದೆ ಸೊಪ್ಪು ಅಂತ ಹೇಳ್ತೀರಲ್ಲ, ಸೊ ಈ ತರ ಎಲ್ಲ ನೀವು ಅದಕ್ಕೆ ಆರೈಕೆ ಮಾಡದೆ ಅಷ್ಟೇ ಚೆನ್ನಾಗಿ ಬೆಳೆ ತೆಗಿಬಹುದು ಅಂತ ಹೇಳ್ತೀರಾ. ಓಕೆ. ಹಾಗಿದ್ರೆ ನೀವು ಮಾರ್ಕೆಟ್ ಇಂದ ಏನು ಪರ್ಚೇಸ್ ಮಾಡಲ್ಲ ಅನ್ಸುತ್ತೆ? ಬೆಲ್ಲ ಮೇಡಮ್, ಮಂಡ್ಯದಿಂದ ಬೆಲ್ಲ ತರಿಸ್ತೀವಿ, ಸಾವಯವ ಬೆಲ್ಲ ತರಿಸ್ತೀವಿ. ಕೆಲವೊಂದು ತರಿಸ್ಲೇಬೇಕು. ಬೆಲ್ಲ ನಾವು ಬೆಳೆಯಕ್ಕಾಗಲ್ಲ. ಬೆಲ್ಲ ಸಿಗುಲ್ಲ ಅಂದ್ರೆ ನಮ್ದೇ ತೋಟದ ಕಬ್ಬಿದೆ, ಆ ಕಬ್ಬನ್ ತಗೊಂಡೋಗ್ಬಿಡ್ತೀವಿ, ಗಾಣ ಆಡ್ಸ್ಕೊಂಬತ್ತೀವಿ, ಅಲ್ಲಿ ಕಬ್ಬಾಲ್ ತೆಗಿತಾರೆ, ಅಲ್ಲಿ ಆಡ್ಸ್ಕೊಂಬತ್ತೀವಿ, ಆಮೇಲೆ ಬಂದ್ಬಿಟ್ಟು ಇದಕ್ಕೆ ಹಾಕ್ತಿವಿ. ಬೆಲ್ಲ ಅಂದ್ರೆ ಕಬ್ಬು ಬಳಸ್ತೀವಿ. ಅಕಸ್ಮಾತ್ ಬೆಲ್ಲ ಇಲ್ಲ ಅಂದ್ಕೊಂಡೆ, ಹಣ್ಣುಗಳು ಬಾಳೆಹಣ್ಣೆಲ್ಲ ಕೊಳತೋಗಿರ್ತದೆ, ಅದನ್ನ ಕಿವುಚಿ ಹಾಕಿದ್ರು ಅದನ್ನು ಪರವಾಗಿಲ್ಲ. ಒಟ್ಟಲ್ಲಿ ನಾವ್ ಏನೇನು ಆಹಾರ ಉಪಯೋಗಿಸ್ತೀವಿ ಅದರಿಂದನೇ ಕೂಡ ಗೊಬ್ಬರ ಮಾಡ್ಕೋಬಹುದು ಮನೆಯಲ್ಲೇನೆ. ಈ ಕೋಸು ಉಣ್ತೀವಿ ಒಂದೊಂದ್ಸರಿ, ಆ ಕೋಸಿಗೂ ಮಣ್ಣು ಸ್ಪ್ರೇ ಕೊಡ್ತೀನಿ. ಮಣ್ಣು ಮಳೆಗಾಲದಲ್ಲಿ ಕೆಂಪು ಮಣ್ಣು ಹೊಡಿತೀನಿ, ಬೇಸಿಗೆನಲ್ಲಿ ಕಪ್ಪು ಮಣ್ಣು ಶೇಖರಣೆ ಮಾಡಿ ಇಟ್ಕೊಂಡು ಅದನ್ನ ಸ್ಪ್ರೇ ಕೊಟ್ಟಾಗ ಬದನೆ ಗಿಡ, ಮೆಣಸಿನ ಗಿಡ ಮತ್ತೆ ಕೋಸ್ಕ, ಈಗ ಎಲೆಕೋಸು ಬರುತ್ತೆ, ಅದಕ್ಕೇನು ಕೊಡೋಷ್ಟಿಲ್ಲ, ಬರೀ ಉಪ್ಪು ನೀರು 200 ಲೀಟರ್ ಒಂದು 20 ಲೀಟರ್ ಡ್ರಮ್ ಹಾಕಿದಾಗ ಒಂದು 100 ml 100 ಗ್ರಾಮ್ ಆಗಷ್ಟು ಉಪ್ಪು ಹಾಕೊಂಡು ಗೋಮೂತ್ರ ಹಾಕೊಂಡು ಹೊಡೆದ್ರೆ ಹುಳುಗಳೆಲ್ಲ ಹೊಟ್ಟೋಗ್ತದೆ, ಸಿಡೆ ಬೀಳಲ್ಲ, ಏನು ಬೀಳಲ್ಲ. ಮಣ್ಣು ನೀರು ಒಂದ್ಸರಿ ಸ್ಪ್ರೇ ಕೊಟ್ರೆ ಸಾಕು, ಹುಳುಗಳು ಹೊಟ್ಟೆ ನೋವು ತಿಂತವೆ, ಹೊಟ್ಟೆ ನೋವು ಬರ್ತವೆ, ಸತ್ತೋಗ್ತವೆ. ಮಣ್ಣು ಕೂಡ ಔಷಧಿಯಾಗಿ ಅಂದ್ರೆ ಕಳೆನಾಶಕ ಇಲ್ಲೂ ಆ ತರ ಸ್ಪ್ರೇ ಕೊಡಬಾರ್ದು. ಯಾವ್ದನ್ನ ಗಿಡದ ಕೆಳಗಿನ ಮಣ್ಣು ತೆಗೆದಾಗ ಚೆನ್ನಾಗಿ ಬರುತ್ತೆ. ಗಿಡದ ಕೆಳಗಿರೋಂಥ ಮಣ್ಣು ತಗೋಬೇಕು. ಅದನ್ನು ಹೆಂಗೆ ಸ್ಟೋರ್ ಮಾಡೋದು ಅಥವಾ ನೀರ್ ಹಾಕೋದು, ಹೆಂಗಿದೆ ಅದು ಪ್ರೋಸೆಸ್, ಹೆಂಗ್ ಮಾಡ್ಬೇಕು? ಅಥವಾ ಡೈರೆಕ್ಟ್ ಆ ಮಣ್ಣು ತಗೊಂಡು ನೀರಲ್ಲಿ ಕಲಸಿ ಕಲ್ಸ್ಬಿಟ್ಟು ಸ್ಪ್ರೇ ಕೊಡ್ಬೋದು. ನೀರಲ್ಲಿ ಬಕೆಟ್ ಅಲ್ಲಿ ನೆನೆ ಹಾಕ್ಬೇಕು, ಒಂದ್ 2 hour ನೆನೆ ಹಾಕಿದ್ರೆ ಅದು ಚೆನ್ನಾಗಿ ನೆನ್ಕೊಂಡಿರ್ತದೆ. ಅದನ್ನ ಬಟ್ಟೆನಲ್ಲಿ ಸೋಚ್ಕೊಂಡು ಆ ಸ್ಪ್ರೇ ಕೊಟ್ಟಾಗ ಅದು ಮೊದ್ಲು ಸಣ್ಣ ಸಣ್ಣ ಹುಳುಗಳು, ಲೆನ್ಸ್ ಎಲ್ಲ ಕಮ್ಮಿ ಇರ್ತದೆ, ಅದನ್ನ ತಿಂದಾಗ ಆಟೋಮೆಟಿಕ್ ಆಗಿ ಹೊಟ್ಟೆ ನೋವು ಬಂದು ಸತ್ತೋಗ್ತದೆ. ಓಕೆ. ಇನ್ನು ಮಜ್ಜಿಗೆನೂ ಸ್ಪ್ರೇ ಮಾಡ್ತೀನಿ ಅಂತ ಹೇಳಿದ್ರೆ ಯಾವ ಬೆಳೆಗೆ ಅದನ್ನು ಸ್ಪ್ರೇ ಮಾಡಬಹುದು? ಮೇಡಮ್, ಎಲ್ಲಾ ಬೆಳೆಗಳಿಗೂ ಸ್ಪ್ರೇ ಕೊಟ್ಟಾಗ ಹುಳಿ ಮಜ್ಜಿಗೆ ಹೂ ಚೆನ್ನಾಗಿ ಕಚ್ಚುತ್ತದೆ, ಗಿಡ ಹೆಲ್ದಿ ಆಗಿರ್ತದೆ. ಒಂದೊಂದ್ಸರಿ ನಾವು ಬೇರೆ ಬೇರೆ ಬದಲಾಯಿಸ್ಕೊಬೇಕು. ಪಿಶ್ರಿ ಒಂದ್ಸರಿ, ಈ ಗೋಕುಪಾಮೃತ ಒಂದ್ಸರಿ, ಹುಳಿ ಮಜ್ಜಿಗೆ ಒಂದ್ಸರಿ, ಗಿಣ್ಣಾಲ್ ಒಂದ್ಸರಿ, ಮತ್ತೆ ಬೇವು ಸೊಪ್ಪಿನ ಬೇವು ಬೀಜ 2 kg, ಈ ಗೋಮೂತ್ರ 4 ಲೀಟರ್, ಬೇವು ಬೀಜ ಚೆನ್ನಾಗಿ ಕುಟ್ಬಿಟ್ಟು ಪುಡಿ ಮಾಡಿ ಬಟ್ಟೆ ಗಂಟಿಕೊಂಡಿದ್ದಾಗ ಮತ್ತೆ ಅದನ್ನ ಇದ್ರಲ್ಲಿ ಗಂಜಲದಲ್ಲಿ ನೆನೆ ಹಾಕ್ಬಿಟ್ಟು ಇಟ್ಬಿಟ್ಟು ಅದನ್ನೇ 200 ಲೀಟರ್ ನೀರ್ ಮಿಕ್ಸ್ ಮಾಡ್ಕೊಂಡು ಭೂಮಿಗೆಲ್ಲ ಬೆಳೆಗಳಿಗೆಲ್ಲ ಸ್ಪ್ರೇ ಕೊಡ್ತಾ ಬಂದಾಗ ಅದನ್ನು ಹುಳುಗಳು ಬರಲ್ಲ. ಮತ್ತೆ ಅನ್ನದ ಗಂಜಿ ಬಿಡ್ಬೋದು, ಅನ್ನದ ಗಂಜಿನೂ ಸ್ಪ್ರೇ ಕೊಡ್ಬೋದು. ಮತ್ತೆ ಅಕ್ಕಿ ನೆನೆಸಿದ ನೀರು ಕೊಟ್ಟಾಗ ಬೆಳೆಗಳಿಗೆ ಚೆನ್ನಾಗಿ ಮೊಳಕೆ ಬರ್ತದೆ. ಅಕ್ಕಿ ತೊಳೆದ್ ನೀರ್ ಇರ್ತದಲ್ಲ ಅದನ್ನು ಬಿಟ್ಟಾಗ ಚೆನ್ನಾಗಿ ಮೊಳಕೆ ಬರ್ತದೆ. ಓಕೆ. ಈಗ ನೀವು ಇದನ್ನ ಈ ಗೊಬ್ಬರಗಳನ್ನೆಲ್ಲ ಮಾರಾಟ ಮಾಡ್ತೀರಾ ಅಥವಾ ನಿಮ್ಮ? ಇಲ್ಲ ಮೇಡಮ್, ನಮ್ಮ ತೋಟಕ್ಕೆ ನಾನ್ ಮಾಡ್ಕೊಳಕ್ ಅಷ್ಟೇ ಸಮಯ ನಂಗೆ ಸಾಕಾಗ್ತದೆ. ಸುಮಾರು ಎಷ್ಟು ವರ್ಷದಿಂದ ನೀವು ಈ ರೀತಿ ಮಾಡ್ತಿದ್ದೀರಮ್ಮ? 2012ರಲ್ಲಿ ನಾನು ಇದನ್ನ ಶುರು ಮಾಡ್ಕೊಂಡಿದ್ದು. ಆಮೇಲೆ 16ರಲ್ಲಿ ಭೂಮಿ ಎಲ್ಲ ರೆಡಿ ಆಯ್ತು, ದ್ರಾಕ್ಷಿ ಇತ್ತು, ದ್ರಾಕ್ಷಿ ತೆಗೆದ್ವಿ, ಆರ್ಗ್ಯಾನಿಕ್ ನಲ್ಲಿ ಆಗಿಲ್ಲ. ಆಮೇಲೆ 16ರಲ್ಲಿ ಭೂಮಿ ರೆಡಿ ಆದಾಗ 18ರಲ್ಲಿ ಸ್ಪುಟ್ನಿಕ್ ಕಂಪನಿ ಬಂತು. ಅವರು ಒಂದು ದೇಶಿ ತಳಿ, ನಾಟಿ ತಳಿಗಳೆಲ್ಲ ಪ್ಯೂರ್ ಎಲ್ಲ ತಂದ್ಕೊಟ್ರು. ಆಗ ತಂದ್ಕೊಟ್ಟಾಗ ನಾಟಿ ತಳಿಗಳೇ ಇಂಪ್ರೂವ್ ಮಾಡ್ಕೊಂಡೆ. ಹೈಬ್ರಿಡ್ ತಳಿ ಆಗ್ಲಿಲ್ಲ, ಕಷ್ಟ ಆಯ್ತಾಯಿತ್ತು. ನಾಟಿ ತಳಿಗಳೇ ಇಂಪ್ರೂವ್ ಮಾಡ್ಕೊಂಡೆ. ಓಕೆ ಅಮ್ಮ, ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಔಷಧಿಗಳನ್ನ ಮನೆಯಲ್ಲಿ ಹೇಗೆ ಮಾಡ್ಕೊಳ್ಬಹುದು ರೈತರು ಅನ್ನೋದನ್ನ ತಿಳಿಸ್ಕೊಟ್ರಿ, ಧನ್ಯವಾದಗಳು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಮತ್ತೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಧನ್ಯವಾದಗಳು. ಅಮೃತ ಹೊತ್ತ ಅನ್ನದಾತ ನೇಗಿಲ ಹಿಡಿ
ಪ್ರಾಣದಾತ